ಎಸ್, ರಾಮೇಶ್ವರ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೆ ಒಂದು ವಾರ ಕಳೆದಿದೆ. ಒಂದು ವಾರ ನಂತರ ಎಲ್ಲೋ ಒಂದು ಕಡೆ ಹೋಟೆಲ್ ಓಪನ್ ಮಾಡೋದಕ್ಕೆ ಈಗಾಗಲೇ ಮಾಲೀಕರು ಕೂಡ ಸಿದ್ಧತೆ ನಡೆಸಿರುವಂತದ್ದು. ಈಗಾಗಲೇ ಪೂಜೆ ಪುರಸ್ಕಾರ ನಡೀತಿರೋದು ನೋಡ್ತಾ ಇರಬಹುದು. ಯಾಕಂದ್ರೆ ಈಗಾಗಲೇ ಏನು ಒಂದು ಗ್ರಾಹಕರು ಕೂಡ ಹೆಚ್ಚಿನ ಒತ್ತಡ ಇತ್ತು, ಹೋಟೆಲ್ ಬೇಗ ಓಪನ್ ಮಾಡಿ ಅಂತ ಕೂಡ ಏನು ಮಾಲೀಕರಿಗೆ ಕೂಡ ಒತ್ತಡ ಕೊಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜೆ ನಡೆಸಿ ಸಂಜೆಯಿಂದ ಕೂಡ ಏನು ಒಂದು ಹೋಟೆಲ್ ಓಪನ್ ಮಾಡೋದಕ್ಕೆ ಮುಂದಾಗಿರುವಂತದ್ದು ಮಾಲೀಕರು. ಈಗಾಗಲೇ ನೋಡ್ತಾ ಇರಬಹುದು ಪೂಜೆ ಪುರಸ್ಕಾರಗಳು ನಡೀತಾ ಇರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನೋ ಒಂದು ಹೋಟೆಲ್ಗೆ ಒಂದು ಮೆಟಲ್ ಡಿಟೆಕ್ಟಿವ್ ಒಂದು ಯಾರೇ ಬಂದ್ರು ಏನೊಂದು ಗ್ರಾಹಕರು ಬಂದ್ರು ಕೂಡ ಒಂದು ರೀತಿಯಲ್ಲಿ ಒಳಗೋಗೋದಕ್ಕೆ ಇದನ್ನ ಚೆಕ್ ಮಾಡ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಮಾಲೀಕರು ಈಗ ಅಳವಡಿಸಿರುವಂಥದ್ದು. ಯಾಕಂದ್ರೆ ಮಾಲೀಕರು ಕೂಡ ನಾವು ನೋಡ್ತಾ ಇರಬಹುದು, ಮಾಲೀಕರು ಕೂಡ ನೀವು ಖುದ್ದು ನಿಂತು ಅವರೇ ಇದು ಮಾಡ್ತಾ ಇರುವಂಥದ್ದು. ಜೊತೆಗೆ ಏನು ಹೋಟೆಲ್ ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಏನು ಹೋಟೆಲ್ ಪೂಜೆ ಮಾಡ್ತಾ ಇದ್ದೀರಾ, ಇವತ್ತಿಂದ ಓಪನ್ ಆಗುತ್ತೆ, ಯಾವ ರೀತಿ ಇರುತ್ತೆ ಸರ್? ಇವತ್ತು ಶಿವರಾತ್ರಿ ಹಬ್ಬ ಆಚರಿಸ್ತಾ ಇದ್ರಿ, ಹೋಮಗಳೆಲ್ಲ ಇಟ್ಕೊಂಡಿದ್ದೀರಿ. ಬೆಳಗ್ಗೆ ಎಲ್ಲ ಸಾಯಂಕಾಲ ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾ ಇದೆ, ಆಶೀರ್ವಾದ ಮಾಡಿ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡೋಕ್ಕೆ ಅಂತ. ನಮ್ಮ CM ಅವರು, DCM ಅವರು, ಎಲ್ಲ ಮಿನಿಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಸಾಹೇಬರು ಬರ್ತಾ ಇದ್ದಾರೆ, ಪೊಲೀಸ್ ಕಮಿಷನರ್ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ನಮ್ಮ ಸಂಸ್ಥೆ ಚೆನ್ನಾಗಿ ನಡೀಲಿ ಅಂತ ಆಶೀರ್ವಾದ ಮಾಡೋದಕ್ಕೆ ಅಂತ ಎಲ್ಲರೂ ಬರ್ತಾರೆ, ದೀಪ ಹಚ್ಚಲಿಕ್ಕೆ ಅಂತ. ನಾಳೆ ಬೆಳಗ್ಗೆಯಿಂದ ವಿತ್ ನ್ಯಾಷನಲ್ ಅಂತಮಿಂದ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರಿ ಸರ್, ಗ್ರಾಹಕರಿಗೆ ಅಂತ. ನಾಳೆ ಬೆಳಗ್ಗೆ 6:30 ಭದ್ರತೆಗೆ ಈಗ ಯಾವ ರೀತಿ ಸಿದ್ಧತೆ ಮಾಡ್ತಿದ್ದೀರಾ ಸರ್? ನೋಡಿ, ನೀವು ನೋಡ್ತೀರಾ ಹಾಗೆ ಮೆಟಲ್ ಡಿಟೆಕ್ಟರ್ಸ್ ಹಾಕೊಂಡಿದ್ದೀರಿ. ಅದಲ್ಲದೆ ಇಂಡಿವಿಜುವಲ್ ಪ್ರತಿಯೊಂದು ಶಿಫ್ಟ್ ಅಲ್ಲೂ ಒಬ್ಬೊಬ್ಬರು ಇದಕ್ಕೆ ಅಂತ ಡೆಡಿಕೇಟ್ ಒಬ್ಬ ಪರ್ಸನ್ ಒಳಗಡೆ ಓಡಾಡ್ತಾ ಇರ್ತಾನೆ. ಸೊ ಅವನ ಕೆಲಸನೇ ಅದೇ ಆಗಿರುತ್ತೆ. CC ಕ್ಯಾಮೆರಾ ಅಳವಡಿಸಿದ್ದೀರಾ ಈ ಸತಿ? ಹೌದು. ಇನ್ನೊಂದು ಎಲ್ಲೆಲ್ಲಿ ಕಾರ್ನರ್ಸ್ ಕವರ್ ಆಗೋ ತರ ಆಸ್ ಪರ್ ದಿ ಅಡ್ವೈಸ್ ಆಫ್ ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಅಡ್ವೈಸ್ ತಗೊಂಡು ಎಲ್ಲೆಲ್ಲಿ ಬೇಕೋ ಅವ್ರಿಗೂ ಹೆಲ್ಪ್ ಆಗೋ ತರ ಇನ್ನ ಹೆಚ್ಚಿಗೆ ಕ್ಯಾಮ್ರಾಸ್ ಅಳವಡಿಸಿದಿರಿ. ನಾವೊಬ್ಬರೇ ಇಲ್ಲ, ಪ್ರತಿ ಎಲ್ಲ ಹೋಟೆಲ್ಸ್ ನಾವು ಇದನ್ನ ಎಚ್ಚೆತ್ಕೊಂಡು ನಾವೆಲ್ಲ ಇದನ್ನ ಪಾಲಿಸ್ತಾ ಇದೀವಿ ಸರ್. ಗ್ರಾಹಕರಿಗೆ ಏನ್ ಹೇಳ್ತೀರಾ ಸರ್? ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಒಂದನ್ನ ಹೇಳ್ತಾ ಎಲ್ರಿಗೂ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ, ನಮ್ಮ ಪರಂಪರೆ, ನಮ್ಮ ಸೌತ್ ಇಂಡಿಯನ್ ಫುಡ್ ಏನಿದೆ, ನಮ್ಮ ಟ್ರೆಡಿಷನಲ್ ಫುಡ್ ಪ್ರಪಂಚದಲ್ಲಿರೋ ಲೈಕ್ ಪ್ರತಿಯೊಂದು ಕಂಟ್ರಿಗೂ ನಾನು ತಗೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ, ನಿಮ್ಮೆಲ್ಲ ಆಶೀರ್ವಾದದೊಂದಿಗೆ ನಾಳೆಯಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ನಿಮ್ಮ ಕೈಂಡ್ನೆಸ್, ಲವ್ ನನಗೆ ತೋರಿಸ್ತಾ ಇದ್ದೀರಾ ನಮ್ಮ ಸಂಸ್ಥೆ ಮೇಲೆ. ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಟು ದಿ ಎಂಟೈರ್ ನೇಷನ್, ನಮ್ಮ ಪ್ರತಿಯೊಬ್ಬ ಭಾರತೀಯರಿಗೂ ನಾನು ಕೃತಜ್ಞತೆ ಹೇಳ್ತಾ ನಾನು ನಾಳೆಯಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಪ್ರತಿಯೊಬ್ಬ ಭಾರತೀಯರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ನಾವೆಲ್ಲೋ ಹೊಟ್ಟೋಗ್ತೀರಿ. ನಾವು ಒಬ್ಬರ ಕಷ್ಟದಲ್ಲಿ ಇರಬೇಕಾದ್ರೆ ಕೈ ಹಿಡ್ಕೊಂಡು ಮೇಲೆ ಎತ್ತೋಣ. ಇದು ನಮ್ಮ ಪ್ರತಿಯೊಬ್ಬರು ಎಲ್ರದ್ದು ಜವಾಬ್ದಾರಿ ಇದು. ಅಂಡ್ ರಿಯಲಿ ಅಂಡ್ ವಿ ಆಲ್ ಇಂಡಿಯನ್ಸ್ ವಿ ಪ್ರೂವ್ಡ್ ದಟ್ ನಾವೆಲ್ಲ ಭಾರತೀಯರು ಒಬ್ಬರಿಗೊಬ್ರು ಕಷ್ಟದಲ್ಲಿದ್ದಾಗ ನಾವು ಸೇರಿ ಅವ್ರ ಮೇಲೆ ಎತ್ತುವಂತ ಪ್ರಯತ್ನ ನಾವೆಲ್ಲರೂ ಮಾಡ್ತಾ ಇರಿ. ನೀವೆಲ್ಲರೂ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಹೋಟೆಲ್ ಮಾಲೀಕ ಅಂತ ರಾಘವೇಂದ್ರ ಅವರ ಮಾತು. ಎಲ್ಲ ಒಂದ್ ಕಡೆ ನಾನು ನಾಳೆ ಬೆಳಗ್ಗೆಯಿಂದ 6:30 ಕೂಡ ನಾಷ್ಟ ಅಂತ ನಡೆದ ನಾವು ಹೋಟೆಲ್ ಓಪನ್ ಮಾಡ್ತೀವಿ. ಇವತ್ತು ಸಂಜೆವರೆಗೂ ಕೂಡ ಪೂಜೆ ನಡೀತದೆ ಕೂಡ ಹೇಳಿಕೆ ಕೊಡ್ತಾರೆ. ಕ್ಯಾಮರಾ ಪರ್ಸನ್ ಅರುಣ್ ಜೊತೆ ಮಹೇಶ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.